ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದ್ರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇನ್ನೂ ಕೂಡ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅಂತ ಫಾರ್ಮರ್ಗಳು ಅರ್ಜಿ ಹಾಕ್ಲಿಕ್ಕೆ ಈಗ ಓಪನ್ ಆಗಿದೆ. ಸ್ನೇಹಿತರೆ, ನೀವು ಯಾವೆಲ್ಲ ರೈತರುಗಳು ನಿಮ್ಮ ಹೆಸರಲ್ಲಿ RTC ಇದೆ, ಹಾಗೇನೆ ನಿಮ್ಗೆಲ್ಲ ಪೋತಿ ಖಾತೆಗಳಾಗಿದೆ ಅಂತ ರೈತರುಗಳು ನೀವು ಸ್ವತಃ ಕೂಡ ಸೆಲ್ಫ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋಗೋ ಅಗತ್ಯ ಇಲ್ಲ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಸೆಲ್ಫ್ ಆಗಿ ನೀವು ಖುದ್ದಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನು, ಹಾಗೆಯೇ ನಿಮ್ಮ ಹತ್ರ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹಾಗೇನೆ ನಿಮ್ಮ ಪಹಣಿ ಈ 3 ದಾಖಲಾತಿಗಳು ಇರಬೇಕು. ಜೊತೆಗೆ ನಿಮ್ಮ ಫೋನ್ ನಂಬರ್ ಕೂಡ ಇರಬೇಕಾಗತ್ತೆ, ಯಾಕಂದ್ರೆ OTP ಬರುತ್ತೆ. ಈ 4 ದಾಖಲಾತಿಗಳು ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ಇಲ್ಲಿ ಮೊದಲಿಗೆ ಸ್ನೇಹಿತರೆ, ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ pmkisan.gov.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಬೇಕಾದ್ರೆ ಮೊಬೈಲ್ ಮುಖಾಂತರನೂ ಅಪ್ಲೈ ಮಾಡ್ಬೋದು, ಅಲ್ಲೂ ಕೂಡ ಸೇಮ್ ಆಪ್ಷನ್ಗಳು ಕಾಣುತ್ತೆ. ನೀವು ಇಲ್ಲಿ ಮೊದಲಿಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲಿಗೆ 2 ಆಪ್ಷನ್ಗಳು ಕಾಣುತ್ತೆ, ಒಂದು ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಮತ್ತು ಒಂದು ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ. ನೀವು ಗ್ರಾಮೀಣ ಮತ್ತು ನಗರ ಪ್ರದೇಶದ ರೈತರ ಅಂತ ಕೇಳುತ್ತೆ. ನೀವು ಯಾವ ರೈತರು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಆಧಾರ್ ನಂಬರು ಮತ್ತು ನಿಮ್ಮ ಫೋನ್ ನಂಬರು ಹಾಗೆಯೇ ಇಲ್ಲಿ ನಿಮ್ಮ ಸ್ಟೇಟು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಾ ಇರೋ ಕಾಲಮ್ಗೆ ಹಾಕಿ ನೀವು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ನ ಮತ್ತೆ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸ್ಗೆ ಹಾಕಬೇಕಾಗತ್ತೆ. OTPನ ಹಾಕಿ ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಮತ್ತೆ ನೀವು ಫಿಲ್ ಮಾಡಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ವೆರಿಫೈ ಆಧಾರ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ಫಾರ್ಮು ಓಪನ್ ಆಗುತ್ತೆ. ಇದನ್ನು ಸಂಪೂರ್ಣವಾಗಿ ನೀವು ಫಿಲಪ್ ಮಾಡಬೇಕಾಗತ್ತೆ. ನಾನು ಯಾವ ರೀತಿ ಫಿಲಪ್ ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಫಿಲಪ್ ಮಾಡೋ ಕೂಡ ತೋರಿಸ್ಕೊಡ್ತೀನಿ. ನಾನು ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಕಾಲಮ್ಗಳ ತುಂಬ್ತೀನೋ ಅದೇ ರೀತಿ ನೀವು ತುಂಬಿದ್ರೆ 100% ನಿಮ್ಮ ಅರ್ಜಿ ಬೇಗ ಅಪ್ರೂವಲ್ ಆಗುತ್ತೆ. ಸ್ನೇಹಿತರ, ಮೊದಲಿಗೆ ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸಬ್ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಲಾಕ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ತಾಲೂಕೆ ಆಗಿರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಫಾರ್ಮರ್ ನೇಮು ಅಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಜೆಂಡರು ಕೂಡ ಸೆಲೆಕ್ಟ್ ಆಗಿರುತ್ತೆ. ನಂತರ ಕ್ಯಾಟಗರಿ ನಿಮ್ಮದು SC ST ಜನರಲ್ ಅಂತ ಕೇಳುತ್ತೆ, ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸ್ಮಾಲ್ ಫಾರ್ಮರ ಮತ್ತು ಅದರ್ಸ್ ಅಂತ ಇದೆ. ನಿಮ್ಮದು 2 ಹೆಕ್ಟರ್ಗಿಂತ ಕಮ್ಮಿ ಇತ್ತು ಅಂದರೆ ಸ್ಮಾಲ್ ಫಾರ್ಮರ್ಗೆ ಕನ್ಸಿಡರ್ ಆಗ್ತೀರಾ. ನಿಮ್ಮದು 5 ಎಕರೆಗಿಂತ ಕಮ್ಮಿ ಇದ್ದರೆ ಸ್ಮಾಲ್ ಫಾರ್ಮರ್ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮಗೆ ಸೆಲೆಕ್ಟ್ ದ ID ಟೈಪ್ ಅಂತ ಕೇಳುತ್ತೆ, ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಟೈಪ್ ಆಫ್ ಐಡೆಂಟಿ ಪ್ರೂಫು ಅದು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಧಾರ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ, ನೀವೇನು ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ನಿಮ್ಮ ಪಿನ್ ಕೋಡು ಕೂಡ ಸೆಲೆಕ್ಟ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಫಾದರ್ ನೇಮ್ ಅಥವಾ ನಿಮ್ಮ ಹಸ್ಬೆಂಡ್ ನೇಮು ಅದು ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಫೈನಲ್ ಆಗಿ ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಇದನ್ನು ಯಾವ ರೀತಿ ಫೈಂಡ್ ಮಾಡ್ಕೊಂಡು ಹಾಕಬೇಕು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ FID ನಂಬರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮರ್ದು ಆಧಾರ್ ನಂಬರ್ನ ಹಾಕಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಅಲ್ಲಿ FID ನಂಬರು ಫೈಂಡ್ ಆಗುತ್ತೆ, ಅದನ್ನು ಕಾಪಿ ಮಾಡಿ ನೀವು ಅಲ್ಲಿ ಹಾಕಬೇಕಾಗುತ್ತೆ. ತದನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಂತರ ನಿಮ್ಮ ಡೇಟ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ಫೈನಲ್ ಆಗಿ ಕಿಸಾನ್ ಮನ್ಧನ್ ಯೋಜನೆಗೆ ನಿಮ್ಮ ಪರ್ಮಿಷನ್ ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಿದ್ರೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಇಂತಿಷ್ಟು ಹಣ ಅಂತ ಕಟ್ಟಾಗುತ್ತೆ. ನಿಮಗೆ 60 ವರ್ಷ ಆದ ನಂತರ ನಿಮಗೆ 300 ರೂಪಾಯಿ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಸ್ನೇಹಿತರೆ, ನಂತರ ನೀವು ಇಲ್ಲಿ ಕೆಳಗಡೆ ಓನರ್ಶಿಪ್ ಅಂತ ಇದೆ, ಅಲ್ಲಿ ನೀವು ಲ್ಯಾಂಡ್ ಹೋಲ್ಡಿಂಗು ಸಿಂಗಲ ಜೈಂಟ ನಿಮ್ಮ RTC ಸಿಂಗಲ್ ಇದೆಯಾ ಜೈಂಟ್ ಇದೆ ಅಂತ ಕೇಳುತ್ತೆ. ನೀವು ಅವಿಭಕ್ತ ಕುಟುಂಬದಲ್ಲಿದ್ದರೆ ಪೋತಿ ಖಾತೆಗಳಾಗಿದ್ದರೆ ಜೈಂಟಲ್ಲಿರುತ್ತೆ. ಒಂದು ವೇಳೆ ಸಪ್ರೇಟಾಗಿ ನಿಮ್ಮ RTC ನಿಮ್ಮ ಹೆಸರಲ್ಲಿ ಇತ್ತು, ಸಿಂಗಲ್ ನೇಮ್ ಇತ್ತು ಅಂದರೆ ನೀವು ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಕೆಳಗಡೆ ಯಾಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ನಿಮ್ಮ ಸರ್ವೆ ನಂಬರ್ನ ಕೇಳುತ್ತೆ. ನೀವು ಎಲ್ಲ ಬಾಕ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ನಂತರ ಇಲ್ಲಿ ಡಾಕ್ ಅಥವಾ ಕಸರಾ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಪೋರ್ಡ್ ನಂಬರು ಅಥವಾ ಹಿಸ್ಸೆ ನಂಬರ್ನ ಹಾಕಬೇಕಾಗತ್ತೆ. ನಿಮ್ಮ ಜಮೀನಿನ ಸರ್ವೆ ನಂಬರಲ್ಲಿ ಈಗ ಸಪೋಸು 10/2, 10/3, 10/4 ಈ ಥರ ಇರುತ್ತೆ ನೋಡಿ, ಅದರಲ್ಲಿ ನೀವು ಅದನ್ನು ಹಿಸ್ಸೆ ನಂಬರ್ ಅಂತ ಕೇಳ್ತಾರೆ. ನಂತರ ಇಲ್ಲಿ ಏರಿಯಾ ಇನ್ ಹೆಕ್ಟೇರ್ ಅಂತ ಕೇಳುತ್ತೆ,
ಅಂದರೆ ನೀವು ಹೆಕ್ಟೇರ್ ಕನ್ವರ್ಟ್ ಮಾಡಿ ಹಾಕಬೇಕು. ಸಾಮಾನ್ಯವಾಗಿ ನಾವು ಸೌತ್ ಇಂಡಿಯನ್ಸ್ ಎಲ್ಲ ಎಕರೆಯಲ್ಲಿ ಕನ್ವರ್ಟ್ ಆಗಿರುತ್ತೆ. ನೀವು ಮತ್ತೆ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅದನ್ನು ಕೂಡ ತೋರಿಸ್ತೀನಿ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಹೆಕ್ಟೇರ್ ಟು ಎಕ್ಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಆಪ್ಷನ್ಗಳು ಓಪನ್ ಆಗ್ತದೆ. ಇಲ್ಲಿ ಏರಿಯಾ ಕನ್ವರ್ಜೇಷನ್ ಅಂತ ಕೇಳುತ್ತೆ. ಇಲ್ಲಿ ಪಕ್ಕದಲ್ಲಿ ನೀವು ಎಕರೆ 1 ಅಂತ ಹಾಕಿದ್ರೆ ಇಲ್ಲಿ 1 ಎಕರೆಗೆ 0.405 ಹೆಕ್ಟೇರ್ ಆಗುತ್ತೆ. ಆ ರೀತಿ ನೀವು ಸಪೋಸ್ 2 ಅಂತ ಹಾಕಿದ್ರೆ ನಿಮಗೆ ಇಲ್ಲಿ 0.809 ಹೆಕ್ಟೇರ್ ಆಗುತ್ತೆ. ನೀವು ಈ ರೀತಿ ಎಕರೆಯಿಂದ ಹೆಕ್ಟೇರ್ಗೆ ಕನ್ವರ್ಟ್ ಮಾಡ್ಬೋದು. ಒಂದು ವೇಳೆ ನಿಮಗೆ 20 ಗುಂಟಾಸು ಅರ್ಧ ಎಕರೆ ಇತ್ತು ಅಂದರೆ 0.5 ಅಂತ ಹಾಕಿ ಅಲ್ಲಿ 0.202 ಹೆಕ್ಟೇರ್ ಕನ್ವರ್ಟ್ ಆಗುತ್ತೆ. ನೀವು ಅದನ್ನು ಆ ರೀತಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಕಾಪಿ ಮಾಡಿಕೊಂಡು ನೀವು ಮಾಮೂಲಿ ಹೋಮ್ ಪೇಜಿಗೆ ಬಂದು ನೀವು ಅಲ್ಲಿ ಏರಿಯಾ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ. ನಂತರ ಸ್ನೇಹಿತರೆ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ನೀವು ಬಿಫೋರ್ 1/2/2019, ಆಫ್ಟರ್ 1/2019 2019ಕ್ಕಿಂತ ಮೊದಲು ಮತ್ತು 2019 ನಂತರ ಅಂತ 2 ಆಪ್ಷನ್ಗಳು ಬರುತ್ತೆ. ಇಲ್ಲಿ ನಿಮ್ಮದು ಪಹಣಿ ಮೇಲೆ ಡೇಟು ಕೂಡ ಇರುತ್ತೆ. ಅಲ್ಲಿ ಡೇಟ್ನ ನೋಡ್ಕೊಳ್ಳಿ. ನಿಮಗೆ ಇತ್ತೀಚೆಗೆ ಖಾತೆ ಆಗಿತ್ತು ಅಂದರೆ ನೀವು ಆಫ್ಟರ್ 1/2009 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸು ನಿಮಗೆ ಆಸ್ತಿ ಯಾವ ರೀತಿ ಬಂತು ಅಂತ ಕೇಳುತ್ತೆ. ಇಲ್ಲಿ ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರು, ಹಾಗೆಯೇ ನಿಮ್ಗೆ ಯಾವ ರೀತಿ ಬಂದಿರ್ತದೆ. ಈಗ ಸಪೋಸ್ ನಿಮ್ಗೆ ಏನಾದ್ರು ಗಿಫ್ಟೆಡ್ ಆಗಿ ಬಂದಿದೆಯಾ, ಗೋರ್ಮೆಂಟಿನಲ್ಲೇ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದೆಯಾ, ನೀವೇನಾದರೂ ಪರ್ಚೇಸ್ ಮಾಡಿದ್ದೀರಾ ಲ್ಯಾಂಡ, ನೀವು ಯಾವ ರೀಸನಿಂದ ನಿಮಗೆ ಆಸ್ತಿ ನಿಮ್ಮ ಹೆಸ್ರಿಗೆ ಬಂದಿದೆ ಆ ರೀಸನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬಹುತೇಕ ಕೃಷಿ ಇಲಾಖೆಯಲ್ಲಿ ನಿಮ್ಗೆ ಏನಾದರೂ ಪೌತಿ ಖಾತೆ ಮುಖಾಂತರ ಬಂದಿದ್ರೆ ಆಸ್ತಿ ಅಂಥವ್ರನ್ನ ಅರ್ಜಿನ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಸ್ವೀಕಾರ ಮಾಡ್ತಾ ಇಲ್ಲ. 2019ಕ್ಕಿಂತ ಇತ್ತೀಚೆಗೆ ನೀವೇನಾದ್ರು ಪರ್ಚೇಸ್ ಮಾಡಿದರೆ ಆ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ. ನಿಮ್ಮದು ಪೌತಿ ಖಾತೆ ಆಗಿದೆ, ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಡ್ ಡೇಟು ಅಂದರೆ ನಿಮಗೆ ಯಾವ ಡೇಟ್ನಲ್ಲಿ ನಿಮ್ಮ ಹೆಸರಿಗೆ ಖಾತೆ ಬಂತು ಅದನ್ನು ಅಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಪಟ್ಟಾ ನಂಬರ್ ಅಂತ ಇದೆ, ಇದನ್ನ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಐಡೆಂಟಿ ಆಫ್ ಪ್ರೀವಿಯಸ್ ಓನರ್ ಅಂದರೆ ಕಳೆದ ಬಾರಿ ಇದ್ದಂಥ, ಅಂದರೆ ಈಗ ಸಪೋಸ್ ನಿಮ್ಮ ಯಜಮಾನರು ಏನಾದ್ರು ಡೆತ್ ಆಗಿದ್ದರೆ ಆ ಪೌತಿ ಖಾತೆ ಆಗಿದ್ರೆ ಅವ್ರನ್ನ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಪ್ರೀವಿಯಸ್ ಓನರ್ನ ಆಧಾರ್ ನಂಬರ್ನ ಹಾಕಿ ಯಾಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮದು ಏರಿಯಾ ಯಾಡ್ ಆಗುತ್ತೆ. ನಂತರ ನೀವು ಇಲ್ಲಿ ಮತ್ತೆ ಒಂದು ಸರ್ವೆ ನಂಬರ್ ಇತ್ತು ಅಂದರೆ ಸೇಮು ಆ್ಯಸ್ ಇಟ್ ಈಸ್ ನೀವು ಆ ಸರ್ವೆ ನಂಬರ್ನ ಫಿಲ್ ಮಾಡಿ ಅಡಿಷನಲ್ ಆಗಿ ಯಾಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸಿಂಗಲ್ ಸರ್ವೆ ನಂಬರ್ ಇತ್ತು ಅಂದರೆ ನೀವು ಮತ್ತೆ ಯಾಡ್ ಅಂತ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಅಪ್ಲೋಡ್ ಸ್ಕ್ಯಾನರ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಸಪೋರ್ಟ್ ಡಾಕ್ಯುಮೆಂಟು, ಇದನ್ನು ಚೂಸ್ ಫೈಲ್ ಮಾಡಿ ನೀವು ಇಲ್ಲೊಂದು ಪಹಣಿನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. PDF ಕನ್ವರ್ಟ್ ಮಾಡಿ ನೀವು ಇಟ್ಕೊಳ್ಳಿ. ನಂತರ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿ ಸೇವ್ ಮಾಡಿದ್ರೆ ನಿಮ್ಮ ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂದ್ಬಿಟ್ಟು ಹೇಳಿ ಒಂದು ಫಾರ್ಮರ್ ID ಕೂಡ ಒಂದು ಜನ್ರೇಟ್ ಆಗುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಅದು ಅವಶ್ಯಕವಾಗಿರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ನಂತರ ನಿಮ್ಮ ಸ್ಟೇಟಸ್ಸು ಸ್ವಲ್ಪ ಸಮಯದ ನಂತರ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಮತ್ತು ನೀವು PM ಕಿಸಾನ್ನ ಹೋಮ್ ಪೇಜ್ಗೆ ಬಂದು ಇಲ್ಲಿ ಸ್ಟೇಟಸ್ ಫಾರ್ಮರು ಸೆಲ್ಫ್ ರಿಜಿಸ್ಟ್ರೇಷನ್ ಅಥವಾ CSC ಫಾರ್ಮರ್ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಒಂದು ಸರ್ಚ್ ಬಾರ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಅಂದರೆ ಯಾರ್ದು ಅರ್ಜಿ ಹಾಕಿರ್ತೀರ ಆ ರೈತನ ಆಧಾರ್ ನಂಬರು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದಂಥ ಡೇಟು, ಹಾಗೆಯೇ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಫಾರ್ ಸಬ್ ಡಿಸ್ಟಿಕ್ ಲೆವೆಲ್ ಅಂತದ್ದು ಬರುತ್ತೆ. ಅಂದರೆ ನಿಮ್ಮದು ಅರ್ಜಿ ರಿಜೆಕ್ಟ್ ಆಗಿದೆಯಾ ಇಲ್ಲ ಓಕೆ ಆಗಿದೆಯಾ, ಹಾಗೆಯೇ ಪೆಂಡಿಂಗ್ ಇದೆಯಾ, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಸ್ಟೇಟಸ್ನು ಕೂಡ ಈ ರೀತಿ ಚೆಕ್ ಮಾಡ್ಕೋಬೋದು. ಈ ರೀತಿ ನಿಮ್ಮ ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಸಬ್ ಡಿಸ್ಟಿಕ್ ಅಂತ ಇದೆ, ಇಲ್ಲಿ ನೀವು ಅಪ್ರೂವ್ಡ್ ಅಂತ ಬಂತು ಅಂದರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಆ ರೀತಿ ಆಗಿದರೆ ಮುಂದಿನ ಕಂತಿನಲ್ಲಿ ನಿಮ್ಮ ಹಣ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ PM ಕಿಸಾನ್ ಅರ್ಜಿನ ಹಾಕ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.